ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 53 ಮಿನಿ ವ್ಲಾಗ್. ಸೊ ಇದು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೊಂಡು ಯೋಗ ಮಾಡೋಕೆ ಕೂತ್ಕೊಂಡೆ, ಫ್ರೆಶ್ ಅಪ್ ಆಗ್ಬಿಟ್ಟು. ಸೊ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ರಿಟರ್ನ್ ಯೋಗ ಮಾಡೋದಕ್ಕೆ. ಯೋಗ ಮಾಡಿ ಮೆಡಿಟೇಷನ್ ಮಾಡಿ ನನ್ನ ಫೇವ್ರೇಟ್ ಕರಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೆ. ಇದನ್ನ ಮಹಾರಾಷ್ಟ್ರ ಸೈಡಲ್ಲಿ ಕರಿ ಅಂತ ಅಂತಾರೆ. ಆ ಕಡೆ ಎಲ್ಲ ನಾಷ್ಟಕ್ಕೆ ಅವಲಕ್ಕಿ ಇಲ್ಲಾಂದರೆ ಟೀ ಜೊತೆ ಇದನ್ನೆಲ್ಲ ತಿಂತಾರೆ. ಸೊ ಈ ಕಡೆ ರೇರ್ ಸಿಗೋದೇನೋ. ನನಗೊಂದು ದಿವಸ ತಿನ್ನಬೇಕು ಅನಿಸಿತು ಅಂತ ನಾನು ನಮ್ಮ ಅಣ್ಣ ರಾಮನಗರ ಎಲ್ಲ ಹುಡ್ಕಿದ್ವಿ, ನಮಗೆಲ್ಲೂ ಸಿಗಲಿಲ್ಲ. ಅದಕ್ಕೆ ನಮ್ಮ ಅಣ್ಣಂಗೆಲ್ಲೋ ಸಿಕ್ತು ಅಂತ ಅವ್ನು ಬೆಂಗಳೂರಿಂದ ತೊಗೊಬಂದಿದ್ದ, ನನಗಿಷ್ಟ ಅಂತ ಅಂದ್ಬಿಟ್ಟು. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ನಮ್ಮ ಅಕ್ಕ ಇಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಕನ್ನಡಿಯಲ್ಲಿ ನೋಡ್ಕೊಂಡು ತುಂಬ ಇಷ್ಟಪಡ್ತಿದ್ದೆ. ಸೊ ಅದಾದಮೇಲೆ ಟಾಮ್ ಮತ್ತು ಟಾಮಿಗೆ ಸ್ವಲ್ಪ ಊಟ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಹಾಲು ಎತ್ಕೊಂಡೋಗಿ ಅವರಿಬ್ರಿಗೆ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆದೆ. ಸೊ ಟ್ರೈ ಮಾಡ್ತಿದ್ದೆ ನಮ್ಮ ಅಣ್ಣಂಗೆ ಎದೋಳ್ಸೋಕ್ಕೆ, ಅವನು ಎದೋಳ್ತಿರ್ಲಿಲ್ಲ. ಸೊ ಆಮೇಲೆ ಫೈನಲ್ ಲುಕ್ ರೆಡಿ ಆಗಿ, ಸೊ ನಮ್ಮ ಸ್ವೆಟ್ರಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಜಿಮ್ಮಿ ಕಾಣಿಸ್ತಿದ್ದಾನ ನಿಮಗೆಲ್ಲ. ಸೊ ಇದು ನಾನು, ಇದು ನಮ್ಮ ಜಿಮ್ಮಿ. ಸೊ ಇದು ನಾವು ಮುಂಬೈ ಟ್ರಿಪ್ಪಿಗೆ ಹೋದಾಗ ತೊಗೊಂಡಿದ್ದು, ನಾನು ಜಿಮ್ಮಿ ಇಬ್ಬರು ಜೊತೆಲಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗೆ ಜಿಮ್ಮಿಗೆ ಬಾಯ್ ಹೇಳ್ತಾ ನಾನು ಹೋದೆ ಬಸ್ ಸ್ಟಾಪ್ ಕಡೆ. ಇವತ್ತು ರಶ್ ಇರುತ್ತೆ ಅಂದ್ಕೊಂಡು ಹೋದೆ, ಬಟ್ ಯಾವುದೇ ಕಾರಣಕ್ಕೂ ಏನೂ ರಶ್ ಇರಲಿಲ್ಲ. ಸೊ ಆರಾಮಾಗಿ ಸೀಟ್ ಸಿಕ್ತು, ಕುತ್ಕೊಂಡು ಬಂದೆ. ಸೊ ಈ ಪ್ರೈಸ್ಗಳೆಲ್ಲ ನೋಡುವಾಗ ಏನು ಅನಿಸ್ತಿತ್ತು ಅಂದರೆ ನನಗೆ ಪ್ರೈಸೇ ಕೊಡಲಿಲ್ವಲ್ಲ ಅಂತ ಅನಿಸ್ತಿತ್ತು. ಸೊ ಯಾಕೋ ಗೊತ್ತಿಲ್ಲ ಗೈಸ್, ನಂಗೆ ಸುಮ್ಮನೆ ಅಳಬೇಕು ಅಂತ ಅನಿಸ್ತಿತ್ತು ಜೋರಾಗೆ. ಸೊ ಇವರಿಬ್ಬರು ನನಗೆ ಸಪೋರ್ಟ್ ಮಾಡ್ತಿದ್ರು, ನಾವು ನೋಡ್ತೀವಿ ನೀನು ಅಳು ಅಂತ ಎಲ್ಲ. ಸೊ ಹಂಸನ ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಿಲ್ಲ. ಸೊ ನಾವು ಸೀರಿಯಸ್ಸಾಗಿ ಓದೋಣ ಅಂದ್ಕೊಂಡು ಓದೋಕೆ ಕೂತ್ಕೊಂಡಿದ್ವಿ. ಸೊ ಎಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಫೈನಲಾಗಿ ಬಸ್ ಹತ್ತ ಕೆಂಗೇರಿಗೆ ಹೋದ್ವಿ. ರಶ್ ಇರುತ್ತೆ ಅಂದ್ಕೊಂಡು ಯಾವ ರೇಂಜಿಗೆ ರಶ್ ಇತ್ತು ಅಂತಂದರೆ ಎಲ್ಲ ಸ್ಯಾಟ್ಲೈಟಿಂದನೇ ಬಂದುಬಿಡ್ತಿದ್ರು, ಕಾಲು ಮಡ್ಗೋಕ್ಕೂ ಜಾಗ ಇರಲಿಲ್ಲ. ಆದರೆ 1-2 ಅವರ್ ವೇಟ್ ಮಾಡಿ ಆರಾಮಾಗಿ ಹತ್ಕೊಂಡು ಬಂದೆ ಕೂತ್ಕೊಂಡು. ಸೊ ಆಮೇಲೆ ನಮ್ಮ ಅಣ್ಣ ಬಂದು ಪಿಕಪ್ ಮಾಡ್ಕೊಂಡೆ. ಬ್ರದರ್ಸ್ ಡೇ ಇತ್ತು, ನಮ್ಮ ಅಣ್ಣಂಗೆ ತಿಂಡಿ ಕೊಡಿಸ್ಬೇಕು ಅಂದ್ಕೊಂಡೆ. ಅವನೇ ನಂಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಬಂದ. ಸೊ ಆಮೇಲೆ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಬಂದಿದ್ದೆ. ಸೊ ಆ ಟೈಮಲ್ಲಿ ಅಶ್ವಿನಿ ಅಕ್ಕ ನನಗೆ ಮಾವಿನ ಹಣ್ಣು ಕೊಟ್ಟಿತ್ತು ತಿನ್ನು ಅಂತ ಅಂದ್ಬಿಟ್ಟು. ಈ ಟಾಮ್ ಮತ್ತು ಟಾಮಿ ಬರ್ಗೆಟ್ಟರು ಅದನ್ನೂ ಬಿಡಲಿಲ್ಲ. ನನ್ನ ಫೇವ್ರೇಟ್ ಮಾವಿನ ನಾನು ಫಸ್ಟ್ ಟೈಮ್ ಯಾರ ಜೊತೆ ಶೇರ್ ಮಾಡ್ಕೊಂಡಿದ್ದು. ನನಗೆ ಇಷ್ಟಪಟ್ಟವ್ರಿಗೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ಬ್ಲಾಗ್ ಮುಕ್ತಾಯವಾಗುತ್ತದೆ. ಧನ್ಯವಾದಗಳೊಂದಿಗೆ ಟಾಟಾ, ಬಾಯ್ ಬಾಯ್, ಸಿ ಯು.